ಆಡಳಿತ ಪಕ್ಷದೊಳಗಿನ ಹೊಂದಾಣಿಕೆಯ ಕೊರತೆಯಿಂದ ಮಡಿಕೇರಿ ನಗರಸಭೆಯಲ್ಲಿ ಕಳೆದ 4 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಉತ್ತಮ ಆಡಳಿತದ ನಿರೀಕ್ಷೆಯಲ್ಲಿ ಬಹುಮತ ನೀಡಿದ ಜನರಿಗೆ ಬಿಜೆಪಿ ಮೋಸ ಮಾಡಿದೆ ಎಂದು ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಎಸ್ ಪ್ರಕಾಶ್ ಆಚಾರ್ಯ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆಗಾಲ ಸಮೀಪಿಸಿದ್ರೂ ನಗರಸಭೆಯಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಮಡಿಕೇರಿ ಶಾಸಕರು 6.50 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದಿದ್ದು, ಈ ಹಣದಿಂದ ಕಾಮಗಾರಿ ನಡೀತಾ ಇದೆ. ನಗರೋತ್ಥಾನದ ಕಾಮಗಾರಿಗಳು ಕೂಡ ಈಗಿನ ಶಾಸಕರ ಆಸಕ್ತಿಯಿಂದ ನಡೀತಾ ಇದೆ. ಶಾಸಕರು ನಗರದ ಅಭಿವೃದ್ಧಿಗೆ ಹೆಚ್ಚು ಆಸಕ್ತಿ ತೋರ್ತಾ ಇದ್ದಾರೆ. ಈ ಹಿಂದೆ ಇದ್ದ ಶಾಸಕರು ನಗರಸಭೆಗೆ ಯಾವುದೇ ವಿಶೇಷ ಅನುದಾನವನ್ನು ತಂದಿಲ್ಲವೆಂದು ಟೀಕಿಸಿದರು. ಜಲಜೀವನ್ ಮಿಷನ್ ಯೋಜನೆಯಿಂದ ಸಂಪೂರ್ಣವಾಗಿ ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸ್ತಾ ಇಲ್ಲ. ಬಹುತೇಕ ಎಲ್ಲ ರಸ್ತೆಗಳು ಗುಂಡಿಮಯವಾಗಿವೆ. ಕಸ ವಿಲೇವಾರಿ ಸಮರ್ಪಕವಾಗಿ ನಡೀತಾ ಇಲ್ಲ. ಸ್ಟೋನ್ ಹಿಲ್ ಭಾಗದಲ್ಲಿ ಕಸ ಹಾಕುವ ಬದಲು ಸುಬ್ರಹ್ಮಣ್ಯ ನಗರದ ಮೇಲ್ಭಾಗದಲ್ಲಿ ಸುರಿಯಲಾಗ್ತಾ ಇದೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಕಳೆದ 4 ವರ್ಷಗಳಿಂದ ನಗರದ ನಿವೇಶನ ರಹಿತರಿಗೆ ನಿವೇಶನ ನೀಡಿಲ್ಲ. ನಗರಸಭೆಯ ಕಚೇರಿಯಲ್ಲಿ ಫಾರಂ ನಂಬರ್ 3 ಸೇರಿದಂತೆ ಯಾವುದೇ ಅರ್ಜಿಗಳು ವಿಲೇವಾರಿಯಾಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರು ಕಷ್ಟ ಅನುಭವಿಸ್ತಾ ಇದ್ದಾರೆ ಎಂದರು. ಆಡಳಿತ ನಡೆಸ್ತಾ ಇರುವವರು ಹಾಗೂ ಅಧಿಕಾರಿಗಳ ನಡುವೆ ಹೊಂದಾಣಿಕೆಯ ಕೊರತೆ ಇದೆ ಎಂದು ಪ್ರಕಾಶ್ ಆಚಾರ್ಯ ಆರೋಪಿಸಿದರು. ಕಳೆದ 4 ವರ್ಷಗಳ ಬಿಜೆಪಿ ಆಡಳಿತದ ವೈಫಲ್ಯವನ್ನು ಖಂಡಿಸಿ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಶೀಘ್ರ ಆರಂಭಿಸುವಂತೆ ಒತ್ತಾಯಿಸಿ ಮೇ 26ರಂದು ಬೆಳಗ್ಗೆ 11 ಗಂಟೆಗೆ ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರಸಭೆ ಎದುರು ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಎಂದರು. ನಾವು ಮಡಿಕೇರಿ ನಗರದ 2ನೇ ಅವಧಿ ಇವತ್ತು. ಮೊದಲನೇ ಅವಧಿಯಲ್ಲಿ ಏನು ಅನಿತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಂಪ್ಲೀಟ್ ಮನೆಯೊಂದು 3 ಬಾಗಿಲು ಅಂತ ಹೇಳುವ ರೀತಿಯಲ್ಲಿ ನಗರಸಭೆ ಕಂಪ್ಲೀಟ್ ಹಾಳಾಗಿ ಹೋಗಿತ್ತು. 2ನೇ ಅವಧಿಯಲ್ಲೂ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಹೇಳುವಂಥ ನಿರೀಕ್ಷೆ ಮಡಿಕೇರಿ ಜನತೆಯಲ್ಲಿತ್ತು. ಆದರೆ ಅದು ವೈಫಲ್ಯ. ಅವರ ಆಡಳಿತ ಕೊನೆಗಾಲ ಬರ್ತಾ ಇದೆ. ನಾವು ಮಡಿಕೇರಿ ಜನರು ಭಾರಿ ವಿದ್ಯಾವಂತರು, ಬುದ್ಧಿವಂತರು. ಕಳೆದ ಬಾರಿ 5 ವರ್ಷದ ಹಿಂದೆ ಅವರನ್ನು ನಮ್ಮ ನಗರಸಭೆಗೆ ಬಿಜೆಪಿನ ಆಡಳಿತ ಕೊಡಬೇಕು ಅಂತೇಳಿ ಭಾರಿ ಒಂದು ನಿರೀಕ್ಷೆಯಲ್ಲಿ ಅವರನ್ನ ಬಹುಮತದಿಂದ ಆಯ್ಕೆ ಮಾಡಿದರು. ಆದರೆ ಆ 16 ಜನ ಏನು ಬಿಜೆಪಿ ಸದಸ್ಯರುಗಳು ಅವರ ನಗರಸಭೆ ಒಳಗಡೆ ಅವರ ಒಂದು ಹೊಂದಾಣಿಕೆ ಕೊರತೆಯಿಂದ ಆಗ್ಬಿಟ್ಟು ಜನರಿಗೆ ವಂಚನೆ ಆಗಿದೆ. ಯಾವುದೇ ಒಂದು ನಗರಸಭೆಯಿಂದ ಕಾಮಗಾರಿಗಳು ಯಾವುದೂ ಕಂಡು ಬಂದಿಲ್ಲ. ನಗರೋತ್ಥಾನದ ಕೆಲಸಗಳು ಅದರಲ್ಲೂ ಅವರು ವಿಳಂಬ ಧೋರಣೆ ತೋರಿಸಿದರು. ಆದರೆ ಈ ನಗರೋತ್ಥಾನದ ಕೆಲಸದ ನಮ್ಮ ಶಾಸಕರು ಬಂದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಪರಿಸ್ಥಿತಿನೂ ಬಂತು. ಯಾಕೆಂದರೆ ಅವರಿಗೆ ಆಡಳಿತದಲ್ಲಿ ಕೆಲವು ಅನುಭವಸ್ಥರಿದ್ದರೂ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಆಡಳಿತ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಜನರಿಗೆ ಮಾಡಿದಂಥ ಒಂದು ದೊಡ್ಡ ದ್ರೋಹ ಅಂತೇಳಿ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಇನ್ನು ಅವರ ಕೊನೆಯ ಅವಧಿ, ಮಳೆಗಾಲ ಶುರುವಾಗ್ತಾ ಇದೆ. ಯಾವುದೇ ಒಂದು ತೋಡುಗಳು ಕ್ಲೀನ್ ಆಗಲಿಲ್ಲ, ಕೋಲ್ಚರಂಡಿಗಳಾಗಲಿಲ್ಲ, ಗಿಡಗಂಟೆಗಳನ್ನ ತೆಗೆದಿಲ್ಲ, ಯಾವ ಕೆಲಸಗಳು ಆಗಲಿಲ್ಲ. ಮೊನ್ನೆ ನಾನು ಅಧ್ಯಕ್ಷರು ಕೇಳುವಾಗ ಅದು ಟೆಂಡರ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ಯಾವಾಗ ಮಾಡೋದು? ಮಳೆ ಬಂದ ಮೇಲೆ ಮಾಡೋದ? ಮಳೆಯಲ್ಲಿ ಮಾಡಲಿಕ್ಕಾಗ್ತದ? ಇಲ್ಲ, ಅದು ಆಗಲ್ಲ. ಹಾಗಾಗಿ ನಾಡಿನ ಜನತೆ ಭಾರಿ, ನಮ್ಮ ನಗರದ ಜನತೆ ಭಾರಿ ಅವ್ರನ್ನ ನಂಬಿ ವಿಶ್ವಾಸಕ್ಕೆ ತಗೊಂಡು ನಂಬಿದ್ರು. ಆದರೆ ಅವರು ಆಡಳಿತ ಮಾಡೋದ್ರಲ್ಲಿ ವಂಚಿತರಾಗಿದ್ದಾರೆ. ಅದೇ ರೀತಿ ಈಗ ನಿವೇಶನ ಕೊಡುವಂಥ ವಿಚಾರ, 5 ವರ್ಷ ಆಡಳಿತದಲ್ಲಿ ಮಡಿಕೇರಿ ನಗರದಲ್ಲಿ ಯಾವುದಾದ್ರು ಒಂದು ನಿವೇಶನ ಕೊಡುವಂಥ ಒಂದು ಇದನ್ನು ಅವರು ಅಳವಡಿಸ್ಕೊಳ್ಬೇಕಿತ್ತು. ನಗರದ ಅಲ್ಲಿದ್ದ ಅಧ್ಯಕ್ಷರುಗಳು, ಅವರ ಸಮಿತಿ, ಅವರು ಯಾವುದೇ ಒಂದು ಸಭೆಗಳು ನಡೆಸ್ತಾ ಇಲ್ಲ. ಯಾವುದೋ ಒಂದು ಕೆಲಸ ಕಾರ್ಯಗಳು ನಡೆಯದೆ ಜನರಿಗೆ ಮೋಸ ಮಾಡಿದ್ದಾರೆ ಅಂತೇಳಿ ನಾನು ಈ ಇದರಲ್ಲಿ ಹೇಳ್ತಾ ಇದ್ದೇನೆ. ನಗರಸಭೆಯ ಆಡಳಿತ ವೈಫಲ್ಯದ ಬಗ್ಗೆ ನಾವು ನಾಡಿದ್ದು ಮಂಗಳವಾರ 26ನೇ ತಾರೀಕಿಗೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಗರಸಭೆಯ ಮುಂದೆ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಒಂದು ಅಡಿಯಲ್ಲಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಡಿನ ಜನತೆಗೆ, ಮಡಿಕೇರಿ ನಗರದ ಜನತೆಗೆ ಆ ದಿನ ಅವರ ಕೆಲಸ ಕಾರ್ಯಗಳಾಗದೇ ಇರುವಂಥದ್ದಾಗಲಿ, ಕಡತ ಇಳುವರಿ ಆಗುವಂಥದ್ದಾಗಿರಲಿ, ಅಥವಾ
ಮಾಡೋದಾಗಿ ಈ ಪತ್ರಿಕೆ ಮೂಲಕ ಮುಖಾಯ ಹೇಳ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಉಪ ಪ್ರಧಾನ ಕಾರ್ಯದರ್ಶಿ ಕೋಚನ ಚೇತನ್, ಉಪಾಧ್ಯಕ್ಷರಾದ ಸದಾ ಮುದ್ದಪ್ಪ, ಮುನೀರ್ ಮಾಚಾರ್, ಪ್ರಮುಖರಾದ ಮಿನಾಜ್ ಪ್ರವೀಣ್ ಹಾಗೂ ಎಚ್.ಎಸ್. ಗೋಪಿನಾಥ್ ಪಾಲ್ಗೊಂಡಿದ್ದರು.